ಬಿಜೆಪಿ ಇವತ್ತು ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಪ್ರಣಾಳಿಕೆ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗಾಗಿ. ಈಗ ಮೋದಿ ಗ್ಯಾರಂಟಿ ಅಸ್ತ್ರವನ್ನ ಬಿಜೆಪಿ ಬಳಸ್ತಾ ಇದೆ. ಬಿಜೆಪಿಯಿಂದ ಸಂಕಲ್ಪ ಪತ್ರ ಅನ್ನುವಂಥ ಹೆಸರಿನಲ್ಲಿ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಕೇಂದ್ರದಲ್ಲಿ ಮತ್ತೆ ಚುಕ್ಕಾಣಿ ಹಿಡಿಯೋದಕ್ಕೆ ಪ್ರಣಾಳಿಕೆ ಅಸ್ತ್ರವನ್ನ ಬಿಜೆಪಿ ಬಿಡುಗಡೆ ಮಾಡ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ 25 ಗ್ಯಾರಂಟಿಗಳನ್ನ ಅಂದ್ರೆ 5 ಪ್ರಮುಖ ಗ್ಯಾರಂಟಿಗಳ ಮೂಲಕ ದೇಶವನ್ನ ಗೆಲ್ಲೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಬಿಜೆಪಿ ಮೋದಿ ಕಾ ಗ್ಯಾರಂಟಿ ಎನ್ನುವಂಥ ಹೊಸ ಅಸ್ತ್ರವನ್ನು ಮೋದಿ ಗ್ಯಾರಂಟಿ ಅಸ್ತ್ರವನ್ನು ಈ ಬಾರಿ ಬಿಡುಗಡೆ ಮಾಡ್ತಾ ಇದೆ. ಹೀಗಾಗಿ ಸಹಜವಾಗಿ ಈ ಪ್ರಣಾಳಿಕೆಯಲ್ಲಿ ಏನೆಲ್ಲ ಇರುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಅಫ್ಕೋರ್ಸ್ ಈಗಾಗಲೇ ಪ್ರಣಾಳಿಕೆಯಿಂದ ದೇಶ ಗೆಲ್ಲೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಇಡ್ಬೋದು. ಆದರೆ ಅವರ ವಿಷನ್ ಏನಾಗಿರುತ್ತೆ, ಪಕ್ಷದ ನಿಲುವೇನಾಗಿರುತ್ತೆ, ಇದೆಲ್ಲ ವಿಚಾರಗಳು ಜೊತೆಗೆ ಮುಂದೆ ಯೋಜನೆಗಳು ಹೇಗಿರುತ್ತೆ ಇದರ ಸಂಪೂರ್ಣ ವಿವರಗಳು ಈ ಪ್ರಣಾಳಿಕೆಯಲ್ಲಿ ಇರುತ್ತೆ. ಇನ್ಫ್ಯಾಕ್ಟ್ ಮೋದಿ ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಕೇವಲ ಈ ಒಂದು ತಾತ್ಕಾಲಿಕವಾಗಿ ನಾವು ಯೋಜನೆಗಳನ್ನು ರೂಪಿಸೋದಲ್ಲ, ಕೇವಲ 2024 ಅಥವಾ 2029 ನಮ್ಮ ಯೋಜನೆಗಳಾಗಿಲ್ಲ, ಬದಲಾಗಿ 2047 ಈ ದೇಶ ಸ್ವಾತಂತ್ರ್ಯ ಗಳಿಸಿ 100 ವರ್ಷ ಏನಾಗಿರುತ್ತೋ ಈ ಒಂದು ಸಂದರ್ಭದಲ್ಲಿ ದೇಶ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂತ ಪರಿಕಲ್ಪನೆ ಇರಬೇಕು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಅದಕ್ಕೆ ಪೂರಕವಾಗಿ ನಮ್ಮ ಯೋಜನೆಗಳು ಪ್ರಣಾಳಿಕೆಗಳು ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಮೋದಿ ನವದೆಹಲಿಯ ಬಿಜೆಪಿಯ ಕೇಂದ್ರ ಕಚೇರಿಗೆ ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರ ಇನ್ಫ್ಯಾಕ್ಟ್ ರಾಷ್ಟ್ರಾಧ್ಯಕ್ಷರಾದಂಥ JP ನಡ್ಡಾ, ರಾಜನಾಥ್ ಸಿಂಗ್, ಅಮಿತ್ ಶಾ ಸೇರಿದಂತೆ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಜೊತೆಗೇನೆ ಇದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸಭಾಂಗಣಕ್ಕೆ ಆಗಮಿಸ್ತಾರೆ. ಆ ಸಭಾಂಗಣದಲ್ಲಿ ಈಗಾಗಲೇ ಆಗಮಿಸಿದ್ದಾರೆ, ನೋಡ್ಬೋದು ದೃಶ್ಯದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ. सभी मान्यवर डॉक्टर बाबा साहब अम्बेडकर जी की प्रतिमा को पुष्पांजलि अर्पित करेंगे। ಇದು ಬಿಜೆಪಿಯ ಕಚೇರಿಯಿಂದ ಬರ್ತಾ ಇರುವಂಥ ನೇರ ದೃಶ್ಯಾವಳಿಗಳು. ಈಗಾಗಲೇ ಅಂಬೇಡ್ಕರ್ ಜಯಂತಿ ಇರುವಂಥ ಹಿನ್ನೆಲೆಯಲ್ಲಿ ಈ ಪ್ರಣಾಳಿಕೆ ಬಿಡುಗಡೆಗೂ ಮೊದಲು ಪ್ರಧಾನಿ ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲೇ ನಾಯಕರ ಜೊತೆ ಕೂಡ ಪುಷ್ಪಾರ್ಚನೆ ಮಾಡಿ ಈಗ ವೇದಿಕೆಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ. अध्यक्ष आदरणीय जगत प्रकाश नड्डा जी से मैं नम्र अनुरोध करता हूं कि आदरणीय प्रधानमंत्री जी का पटका और पुष्पगुच्छ से स्वागत करें। मैं आदरणीय राष्ट्रीय अध्यक्ष से नम्र अनुरोध करता हूं कि वो अपना संबोधन दें।